ಅದು ಹೇಳಿ ಕೇಳಿ ಪ್ರವಾಸಿಗರ ಹಾಟ್ ಫೇವರೇಟ್ ತಾಣ. ಪ್ರಾಕೃತಿಕ ಸಂಪತ್ತೇ ಅಲ್ಲಿನ ಪ್ರಮುಖ ಆಕರ್ಷಣೆ. ಪರಿಸರ ಪ್ರೇಮಿಗಳನ್ನ ಬರಸೆಳೆಯೋ ಮಂಜಿನ ನಗರಿಯ ಮಡಿಲಿಗೆ ಮತ್ತೊಂದು ಹೆಗ್ಗಳಿಕೆ ಸೇರ್ಪಡೆಯಾಗಲಿದೆ. ದೂರದ ಕಾಶ್ಮೀರ, ದೆಹಲಿ, ಅರುಣಾಚಲ ಪ್ರದೇಶದಲ್ಲಿ ಬೆಳೆಯೋ ಹಣ್ಣು ಮಡಿಕೇರಿಯಲ್ಲೂ ಇದೀಗ ಫಲ ನೀಡ್ತಿದೆ. ಸೇಬು ಎಲ್ಲರ ನೆಚ್ಚಿನ ಹಣ್ಣು. ಹೆಸರು ಕೇಳಿದ ಕ್ಷಣ ಪ್ರತಿಯೊಬ್ಬರ ಬಾಯಲ್ಲೂ ನೀರೂರುತ್ತೆ. ಸೇಬು ನೋಡಿದ ಕ್ಷಣ ಒಮ್ಮೆ ರುಚಿ ಸವಿಲೇಬೇಕು ಅನ್ನೋ ಆಸೆ ಎಲ್ಲರದ್ದು. ಇಂತಹ ಸೇಬನ್ನ ಕಾಶ್ಮೀರ, ಅರುಣಾಚಲ ಪ್ರದೇಶದಲ್ಲಿ ಮಾತ್ರ ಹೆಚ್ಚಾಗಿ ಬೆಳೆಯಲಾಗ್ತಿತ್ತು. ಇದೀಗ ಮಂಜಿನ ನಗರಿಯಲ್ಲೂ ರುಚಿ ರುಚಿಯಾದ ಸೇಬು ಕಮಾಲ್ ಮಾಡ್ತಿದೆ. ಹೌದು, ಶೀತಲ ವಾತಾವರಣ ಹೊಂದಿರೋ ಕಾಫಿ ನಾಡು ಕೊಡಗಿನಲ್ಲಿ ಸೇಬು ಬೆಳೆ ಪಾದಾರ್ಪಣೆ ಮಾಡಿದೆ. ಸೋಮವಾರಪೇಟೆ ತಾಲೂಕಿನ ರೈತ ರಾಶಿಕ್ ಎಂಬಾತ ಸೇಬು ಬೆಳೆಯೋ ವಿಶಿಷ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ. ಹಿಮಾಚಲ ಪ್ರದೇಶದ ವಿಜ್ಞಾನಿಗಳನ್ನ ಸಂಪರ್ಕಿಸಿ ತಂದು ನೆಟ್ಟಿದ್ದ 5 ಗಿಡಗಳು ಇದೀಗ ಫಲ ನೀಡಲು ಶುರು ಮಾಡಿವೆ. ಇದರಿಂದ ಸೇಬು ಬೆಳೆಯೋ ಆಸಕ್ತಿ ಹೆಚ್ಚಾಗಿ ಸದ್ಯ ರೈತ ರಾಶಿಕ್ ತಮ್ಮ ತೋಟದಲ್ಲಿ 60ಕ್ಕೂ ಹೆಚ್ಚು ಗಿಡಗಳನ್ನ ಬೆಳೆಸುತ್ತಿದ್ದಾರೆ. ಈ ಮೂಲಕ ಸೇಬು ಬೆಳೆಯಲು ಕೊಡಗು ಯೋಗ್ಯವಾದ ಸ್ಥಳ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಇದರಿಂದ ಸ್ಫೂರ್ತಿಗೊಂಡು ಸೋಮವಾರಪೇಟೆ, ಮಡಿಕೇರಿಯ 25ಕ್ಕೂ ಹೆಚ್ಚು ರೈತರು ಪ್ರಾಯೋಗಿಕವಾಗಿ ಸೇಬು ಬೆಳೆಯಲು ಪ್ರಾರಂಭಿಸಿದ್ದಾರೆ. ಇಲ್ಲಿ ಸೂಟ್ ಆಗುತ್ತೆ, ಆ್ಯಪಲ್ ಬೆಳೀರಿ, 15 ಡಿಗ್ರಿಯಿಂದ 30 ಡಿಗ್ರಿವರೆಗೆ ಬೆಳಿಬೋದು ಆ್ಯಪಲ್ ಅಂತ ಅವ್ರು ಹೇಳಿದ್ರು. ಅದು ನಮ್ಮ ಸೌತ್ ಇಂಡಿಯಾದಲ್ಲಿ ಆ್ಯಪಲ್ ಬೆಳೆಯೋಕ್ಕೆ ಒಳ್ಳೆಯ ವಾತಾವರಣ ಇದೆ ಅಂತ ಅವ್ರು ಹೇಳಿದ್ರು. ಅವ್ರು ಹೇಳಿದ ಮೇಲೆ ನಾವು ಅವ್ರ ಹತ್ರ ಹೇಳಿ ಪುನಃ ನನಗೆ ಮನಸ್ಸಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಟ್ರೈ ಮಾಡೋಣ ಅಂತೇಳಿ ಇನ್ನೂ ಹೆಚ್ಚು ವೆರೈಟಿ ತರಿಸಬೇಕು ಅಂತೇಳಿ ನನ್ನ ಮನಸ್ಸಿಗೆ ಬಂತು. ಅವ್ರ ಹತ್ರ ಹೇಳಿ ಒಂದು 9 ವೆರೈಟಿ ಆ್ಯಪಲ್ನ ತರಿಸಿದ್ದೆ. ಚೆನ್ನಾಗಿ ಬಂದಿದೆ. 1 ವರ್ಷದ ಗಿಡ ಅಂದರೆ ಚೆನ್ನಾಗಿ ಬಂದಿದೆ. ಸದ್ಯ ರೈತ ರಾಶಿಕ್ ತಮ್ಮ ತೋಟದಲ್ಲಿ ಹಿಮಾಚಲ ಪ್ರದೇಶ ಮೂಲದ ಗ್ರೀನ್ ಆಪಲ್, ಡೆಲೇಸಿಯಸ್ ಆಪಲ್ ಸೇರಿ 9 ಬಗೆಯ ಸೇಬಿನ ಗಿಡಗಳನ್ನ ಪ್ರಾಯೋಗಿಕವಾಗಿ ನೆಟ್ಟಿದ್ದಾರೆ. ಇವುಗಳಲ್ಲಿ ಯಾವುದೇ ವಾತಾವರಣಕ್ಕೆ ಹೆಚ್ಚು ಒಗ್ಗಿಕೊಳ್ಳುತ್ತೋ ಅದನ್ನ ಅಭಿವೃದ್ಧಿ ಪಡಿಸೋ ಕನಸು ರೈತರದ್ದು. ಕೊಡಗಿನ ಕಾಫಿ ಬೆಳೆ ಜೊತೆಗೆ ಸೇಬನ್ನು ಆಂತರಿಕ ಬೆಳೆಯಾಗಿ ಬೆಳೆಯಬಹುದಾ ಅನ್ನೋದರ ಬಗ್ಗೆ ಆಲೋಚನೆ ಶುರು ಮಾಡಿದ್ದಾರೆ. ಶೀತಲ ಪ್ರದೇಶಕ್ಕೆ ಸೀಮಿತವಾಗಿರೋ ಸೇಬು ಬೆಳೆ ಕೊಡಗಿಗೆ ಹೊಂದಿಕೊಳ್ಳುತ್ತಾ ಅಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಇದು ನಮ್ಮ ಜಿಲ್ಲೆಗೆ ಒಂದು ಪ್ರಮುಖ ಬೆಳೆ ಆಗಬಹುದು. ಈ ದೃಷ್ಟಿಯಿಂದ ನಾವು ಈಗಾಗಲೇ ಇದನ್ನು ರೈತರ ತೋಟದಲ್ಲೂ ಸಹ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಮೇಲಾಧಿಕಾರಿಗಳ ಅನುಮತಿ ಪಡೆದು ನಮ್ಮ ತೋಟಗಾರಿಕಾ ಕ್ಷೇತ್ರ ಇರ್ಬೋದು, ಅಲ್ಲಿ ಇದನ್ನು ಅಭಿವೃದ್ಧಿಪಡಿಸಿ ಇದರ ಬೆಳವಣಿಗೆ ಯಾವ ರೀತಿ ಬರುತ್ತೆ ಎಂಬುದಾಗಿ ಪರಿಶೀಲಿಸಿ ರೈತರಿಗೂ ಸಹ ಇದನ್ನು ಮುಂದಿನ ದಿನಗಳಲ್ಲಿ ನೀಡುವ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೇವೆ. ಒಟ್ನಲ್ಲಿ ತಂಪು ವಾತಾವರಣಕ್ಕೆ ಸೀಮಿತವಾಗಿದ್ದ ಸೇಬು ಇದೀಗ ಮಂಜಿನ ನಗರಿಗೂ ಕಾಲಿಟ್ಟಿದೆ. ಪ್ರಾಯೋಗಿಕವಾಗಿ 4-5 ಗಿಡಗಳನ್ನ ನೆಟ್ಟ ರೈತ ಇದೀಗ ಉತ್ತಮ ಫಸಲು ಪಡೆದಿದ್ದಾನೆ. ಇದರಿಂದ ಕೊಡಗಿನಲ್ಲಿ ಸಾಕಷ್ಟು ಪ್ರಮಾಣದ ಸೇಬು ಬೆಳೆಯುವ ಕಾಲ ದೂರವಿಲ್ಲ. ಮಂಜುನಾಥ್, TV9 ಕೊಡಗು.